ಗೈಸ್ ನಿಮಗೆ ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಫೋಟೋ ನಮ್ಮ ಅಕ್ಕಗೆ ಗಿಫ್ಟ್ ಕೊಟ್ಟಿರೋದು. ಬನ್ನಿ ಆಚೆಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೈಸ್ ಈ ಫೋಟೋ ತೆಗ್ಸಿ 1 ವರ್ಷ ಆಗಿದೆ. ಒಂದು 10 ಜನ ಬರ್ತಾರೆ ಡೈಲಿ ಇವನ್ನ ನೋಡೋಕ್ಕೆ. ಗೈಸ್ ನಮ್ಮ ಮನೆ ಆಚೆ ಈ ಥರ ಇದೆ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ನಮ್ಮ ಮನೆ ವಿಡಿಯೋ ನಿಮಗೆ ಅಂದರೆ ಸ್ಟಾರ್ಟಿಂಗು ನಾವು ಆಲೋಚಿಸುವಾಗ ವಿಡಿಯೋ ಮಾಡಿದ್ದೆ ಒಂದು. ಸೊ ಅವಾಗೆಲ್ಲ ಫುಲ್ಲು ಖಾಲಿ ಇತ್ತು. ಸೊ ಇವಾಗ ಎಲ್ಲ ಫಿಲ್ ಮಾಡಿ ಎಲ್ಲ ರೆಡಿ ಆಗಿದೆ, ಎಲ್ಲ ಸೆಟಪ್ ಆಗಿದೆ. ಸೊ ಹತ್ತತ್ರ ನಾವು ಬಂದು ಒಂದು 2 ಮಂತ್ಸ್ ಮೇಲೆ ಆಯಿತು. ಸೊ ಇವಾಗ ನಾನು ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ಮತ್ತು ಇನ್ನೊಂದು, ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನಗಿನ್ನ ಮೋಟಿವೇಶನ್ ಸಿಗುತ್ತೆ ಅವಾಗ. ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್ ನಾನು ಟಿ ಶರ್ಟ್ ಚೇಂಜ್ ಮಾಡ್ಕೊಂಡೆ, ಯಾಕೋ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತು. ಸೊ ಇವಾಗ ಬನ್ನಿ ಆಚೆಯಿಂದ ಸ್ಟಾರ್ಟ್ ಮಾಡೋಣ ಫಸ್ಟು. ಗೈಸ್ ನಮ್ಮ ಮನೆ ಆಚೆ ಈ ಥರ ಇದೆ. ಸೊ ಸುಮಾರು ಗಿಡಗಳಿದೆ. ನಾವು ಅಮ್ಮಂಗೆ ಇದೆಲ್ಲ ಇಟ್ಕೊಳ್ಳೋದು ತುಂಬ ಇಷ್ಟ. ಸೊ ಇದು ಅಲೋವೆರಾ ಗಿಡ, ಇದು ಕರ್ಬೇವಿನ ಸೊಪ್ಪು. ಸೊ ಮನೇಲೇ ನಮಗೆಲ್ಲ ಸಿಗುತ್ತೆ. ಇದ್ಯಾವುದು ಹೆಸರು ಗೊತ್ತಿಲ್ಲ. ಸೊ ಇದೊಂದಿದೆ, ಮತ್ತು ಇದೊಂದಿದೆ, ಮನಿ ಪ್ಲ್ಯಾಂಟ್ ಇದೆ. ಇದರಲ್ಲಿ ತುಳಸಿ ಗಿಡ ಇಲ್ಲ. ಸೊ ಇಲ್ಲೆರಡಿದೆ. ಸೊ ಈ ಕಡೆ ಬಂತು ಅಂತಂದರೆ ಸೊ ಒಂದು ಶೂ ರ್ಯಾಕ್ ಇಟ್ಟಿದ್ದೀವಿ, ಶೂ ಸ್ಲಿಪ್ಪರ್ಸು ಜಾಸ್ತಿ ಇದೆ ಅಂತ ಇಲ್ಲೆಲ್ಲ ಮೇಲಿಟ್ಟಿದ್ದೀವಿ. ಮತ್ತು ಸೊ ಈ ಕಡೆ ಒಂದು ಗೈಸ್ ಇವಾಗ ನಿಮಗೆ ಮೇನ್ ಎಂಟ್ರೆನ್ಸ್. ಇವಾಗ ಮನೆ ಒಳಗಡೆ ಹೋಗೋಣ ಬನ್ನಿ. ಹಿಂಗೆ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಚಿಕ್ಕದೇನೆ ಬಟ್ ಪರವಾಗಿಲ್ಲ. ಸೊ ಫಸ್ಟ್ ಎಂಟ್ರೆನ್ಸ್ ಇದು. ಸೊ ಈ ಕಡೆ ಒಂದು ವಾಷಿಂಗ್ ಮಿಷಿನ್ ಇದೆ, ಇಟ್ಕೊಂಡಿದ್ದೀವಿ. ಸೊ ಇದು ಹಾಲ್. ಸೊ ಇದು ನಮಗೆ ರೈಟಿಂಗ್ ಟೇಬಲ್ ಅಲ್ಲ ಇದು, ಅಂದರೆ ಹಂಗೆ ಮಾಡಿಬಿಟ್ಟಿದ್ದಾರೆ, ಎಲ್ಲನೂ ಇಲ್ಲೇ ತುಂಬಿಟ್ಟಿದ್ದಾರೆ. ಸೊ ಮತ್ತು ನಾನು ಕಾಲೇಜಿಂದನೂ ಇದನ್ನು ಯೂಸು ಮಾಡಿಲ್ಲ, ಏನೂ ಮಾಡಿಲ್ಲ. ಇದ್ರ ಮೇಲೆ ಕೂತ್ಕೊಂಡು ಒಂದು ಬುಕ್ಕು ಬರ್ದಿಲ್ಲ, ನಾನು ಏನೂ ಬರ್ದಿಲ್ಲ. ಸೊ ಹಾಗೆ ಶೋಗೆ ಇಟ್ಬಿಟ್ಟಿದ್ದೀವಿ ಅಷ್ಟೇ. ಸೊ ಇಲ್ಲಿ ನಮ್ಮ ಫೋಟೋಸ್ಗಳೆಲ್ಲ ಇದೆ. ಸೊ ಇದು ನಮ್ಮ ಅಕ್ಕ, ಇದು ನಾನು. ಸೊ ಯಾವ ವಯಸ್ಸಲ್ಲಿ ತೆಗ್ಸಿರೋದಂತ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ಇದೊಂದು ಫೋಟೋ ಇದೆ, ನಮ್ಮ ಅಕ್ಕಂಗೆ ಯಾರೋ ಗಿಫ್ಟ್ ಕೊಟ್ಟಿರೋದು, ರನ್ ಫೋಟೋ. ಇದು ಒಂದು 4-5 ವರ್ಷದ ಹಿಂದೆ ಅನಿಸುತ್ತೆ. ಸೊ ಅದು ಬಿಟ್ಟರೆ ಅಲ್ಲೊಂದು ಕುದುರೆದೊಂದು ಫೋಟೋ ಹಾಕಿದ್ದೀವಿ. ಸೊ ಈ ಕಡೆ ಬಂತು ಅಂದರೆ ನೋಡಿ, ಇವ್ರು ಈ ಥರ ಇಲ್ಲಿ ನಮ್ಮ ಮನೆಯ ಗಣ್ಯ ವ್ಯಕ್ತಿಗಳು. ಇದೊಂದಿದೆ, ಇದು ಒಂದಿದೆ. ಸೊ ಗೈಸ್ ಇವಾಗಲೇ ನೋಡ್ಕೊಬಿಡಿ. ಸೊ ಇನ್ನು ನಮ್ಮ ವೀಡಿಯೋದಲ್ಲಿ ಎಲ್ಲ ವೀಡಿಯೋದಲ್ಲೂ ಇರ್ತಾರೆ. ಸೊ ಇವಳ ಹೆಸರು ಪುಷಾ ಅಂತ, ನಾವೆಳನ್ನ ಪುಷಾ ಅಂತ ಕರೆಯೋದು. ಸೊ ಇವಳಿಗೆ ಹತ್ತತ್ರ 2 ಇಯರ್ಸ್ ಆಗಿದೆ ಏಜು. ಸೊ ಇವನ ಹೆಸರು ಪೋತು ಅಂತ. ಸೊ ಇವನಿಗೆ ಇವಾಗ ಒಂದು 6 ಮಂತ್ಸ್ ಆಗಿರ್ಬೋದು. ಸೊ ಇನ್ನೂ ಚಿಕ್ಕ ಹುಡುಗ ಅವನು. ಆಮೇಲೆ ಇಲ್ಲೊಂದು ಟಿ ವಿ ಇದೆ ನಮ್ಮದು. ಸೊ ಅಲ್ಲಿ ನಂದು ಗ್ರ್ಯಾಜುಯೇಟ್ ಆಗಿರೋ ಫೋಟೋ, ನಮ್ಮ ಅಕ್ಕಂದು ಇಂಜಿನಿಯರಿಂಗ್ ಮುಗಿದಾಗ ಗ್ರ್ಯಾಜುಯೇಟ್ ಆಗಿರೋ ಫೋಟೋ ಅದು. ಗೈಸ್ ಈ ಫೋಟೋ ತೆಗ್ಸಿ 1 ವರ್ಷ ಆಗಿದೆ. ಹಂಗಂದರೆ ನನ್ನ ಕಾಲೇಜ್ ಮುಗ್ದು 1 ವರ್ಷ ಆಯಿತು. ಸೊ ಜೂನ್ 10ಕ್ಕೆ ನಮಗೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿತ್ತು ಫುಲ್ಲು. ಸೊ ಇವಾಗ 26 ಜೂನು. ಸೊ ಅಂದರೆ 2026 ಜೂನ್ 10 ನಮ್ಮದು ಕಂಪ್ಲೀಟ್ ಆಗಿದ್ದು 2025ಅಲ್ಲಿ. ಇವಾಗ 1 ವರ್ಷ ಆಗಿಬಿಡ್ತು ಆ ಫೋಟೋ ತೆಗ್ಸಿ. 1 ವರ್ಷ ಅದೆಷ್ಟು ಬೇಗ ಕಳೀತು ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ನೆಕ್ಸ್ಟು ಕೃಷ್ಣ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಸೊ ಇದು ತಂದು ಸುಮಾರು ವರ್ಷನೇ ಆಯಿತು. ಆಮೇಲೆ ನಮ್ಮ ಅಕ್ಕಂದು ಗ್ರ್ಯಾಜುಯೇಟೆಡ್ ಒಂದು ಫೋಟೋ ತೆಗ್ಸಿದ್ಲು, ಅದನ್ನು ನಮ್ಮಮ್ಮ ಏನೋ ಫ್ರೇಮ್ ಮಾಡಿಸಿ ಇಟ್ಟಿದ್ದಾರೆ ಇಲ್ಲಿ. ಈ ಕಡೆ ಒಂದು ಗಣೇಶನ ಫೋಟೋ ಇದೆ, ಹಾಗೆ ಈ ಕಡೆ ಒಂದೆಲ್ಲ ಸ್ಮೈಲಿ ಇಟ್ಟಿದ್ದಾರೆ. ಸೊ ಗೈಸ್ ನಮ್ಮ ಒಂಥರ ಫುಲ್ಲು ಡೆಕೋರೇಟ್ ಮಾಡ್ತಾ ಇರ್ಬೇಕು ಮನೇನ, ಆ ಥರ ನಮ್ಮಮ್ಮ. ಸೊ ಈ ಕಡೆ ಒಂದು ಫೋಟೋ ಇದೆ, ಇದು ನಮ್ಮಮ್ಮನೇ ಮಾಡಿಸ್ಕೊಂಡಿರೋದು. ಅದರಲ್ಲಿ ಟೈಮ್ ತೋರಿಸಲ್ಲ, ಬಟ್ ಈ ಶೋಗೆ ಮಾತ್ರ ಇಟ್ಟಿರೋದು ಅಷ್ಟೇ. ನಮ್ಮ ಫೋನಲ್ಲಿ ತೆಗ್ದಿರೋ ಫೋಟೋನ ಹಂಗೆ ಹಿಂಗೆ ಎಲ್ಲ ಎಡಿಟ್ ಮಾಡಿಸಿ ಇದನ್ನು ಫ್ರೇಮ್ ಹಾಕ್ಸಿ ಇಟ್ಟಿದ್ದಾರೆ. ಸೊ ಇದೊಂದು ಸ್ಪೀಕರ್ ಇದೆ. ಗೈಸ್ ನಾನು ಒಂದು 4-5 ಫಿಶ್ ತಂದಿದ್ದೆ. ಸೊ ಎಲ್ಲನೂ ಬಿಟ್ಟಿದೆ, ಎಲ್ಲ ಸತ್ತೋಗ್ಬಿಡ್ತು. ಒಂದೇ ಒಂದು ಮಾತ್ರ ಉಳ್ಕೊಂಡಿದೆ, ಅದು ಒಂದು 4-5 ತಿಂಗಳಿಂದ ಒಂದೇ ಇರೋದು. ಸೊ ನಮ್ಮಮ್ಮ ಹೇಳ್ತಾನೆ ಇದ್ರು, ಹೋಗ್ಬಿಟ್ಟು ಬೇರೆ ಯಾವ್ದಾರ ತಂದು ಹಾಕು ಅಂತ. ಸೊ ನಾನು ಅದ್ರ ಬಗ್ಗೆ ತಲೆನೇ ಕೆಸ್ಕೊಂಡಿಲ್ಲ. ಸುಮ್ಮನೆ ತಂದ್ರೂ ಸತ್ತೋಗ್ಬಿಡುತ್ತೆ ಅಂತ ನಾನು ತರಕ್ಕೆ ಹೋಗಿಲ್ಲ. ಬಟ್ ಒಂದೇ ಒಂದು ಮಾತ್ರ ಓಡಾಡ್ಕೊಂಡಿದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲೇ ನೋಡಿ, ಬ್ಲ್ಯಾಕ್ ಕಲರ್ ಒಂದೇ ಒಂದಿದೆ. ಗೈಸ್ ನಿಮಗೆ ನಾನು ನೆಕ್ಸ್ಟು ಕಿಚನ್ ತೋರಿಸ್ತೀನಿ ಬನ್ನಿ. ಸೊ ಕಿಚನ್ ಎಲ್ಲ ಸ್ವಲ್ಪ ಮೆಸ್ಸಿಯಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇದು ನಮ್ಮ ಕಿಚನ್ನು, ಪಾತ್ರೆ ಎಲ್ಲ ಏನೂ ತೊಳೆದೇ ಇಲ್ಲ ಇನ್ನು. ಸೊ ಎಲ್ಲ ಕ್ಲೀನ್ ಮಾಡಬೇಕಿನ್ನ, ಸುಮ್ಮನೆ ಹಂಗೆ ತೋರಿಸ್ತಿದ್ದೀನಿ ಅಷ್ಟೇ ವೀಡಿಯೋಗೆ. ಸೊ ಅಲ್ಲಿ ಏನೇನೋ ಇಟ್ಟಿದ್ದಾರೆ. ಸೊ ಸೀರಿಯಸ್ ಆಗಿ ಅದೆಲ್ಲ ಹೆಸರುಗಳು ಗೊತ್ತಿಲ್ಲ ನನಗೆ. ಸೊ ಈ ಕಡೆ ಫ್ರಿಡ್ಜ್ ಇದೆ ಒಂದು, ಈ ಕಡೆ 5 ರೂಪೀಸ್ ಕಾಯಿನ್ ನೀರಿದೆ. ಇದು ನಮ್ಮ ಕಿಚನ್. ನೆಕ್ಸ್ಟು ದೇವ್ರ ಮನೆ.
ಸೊ ನಿಮಗೆ ದೇವ್ರ ಮನೆ ಫುಲ್ ತೋರಿಸೋಲ್ಲ ನಾನು. ಸೊ ನಮ್ಮಮ್ಮ ಒಂದು ಸ್ವಲ್ಪ ಡೆಕೋರೇಷನ್ ಅಂತ ಅನ್ನಲ್ಲ. ಸೊ ಇದು ಪೇಂಟ್ ಅಲ್ಲ, ಇದು ಜಸ್ಟ್ ಒಂದು ಕಾರ್ಪೆಟ್ ಥರ ಇದು. ಸೊ ಇಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇವರಿಬ್ಬರೇನೆ ಕಿತ್ತಾಕಿರೋದು. ಇವ್ರು ಕೋಪ ಬಂದಾಗೆಲ್ಲ ಅದನ್ನ ಹೋಗ್ಬಿಟ್ಟು ಕಿತ್ತಾಕ್ತಾರೆ. ಗೈಸ್ ನಾವಿರೋ ಮನೇಲಿ 2 ರೂಮ್ ಇರೋದು. ಸೊ ಒಂದು ರೂಮು ಇದು. ಸೊ ಇದೆಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಮಡಿಸ್ತಾ ಇದ್ದಾರೆ. ಸೊ ಅದನ್ನು ಇಗ್ನೋರ್ ಮಾಡಿ. ಸೊ ಇದು ನಮ್ಮ ತಂಗಿ ಕೊಟ್ಟಿದ್ದ ಗಿಫ್ಟು. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಸೊ ಇದನ್ನು ನನ್ನ ತಂಗಿನೇ ಅವಳ ಕೈಯಿಂದ ಮಾಡಿರೋದು ಇದೆಲ್ಲ. ಅಂದರೆ ಫೋಟೋಸ್ ಎಲ್ಲ ಹೋಗ್ಬಿಟ್ಟು ಅಂಗಡಿಲೆಲ್ಲ ತಗ್ಸ್ಕೊಂಡು, ಸೊ ಆಮೇಲಿಂದ ಇದೆಲ್ಲ ಕೈಯಲ್ಲಿ ಅವಳೇ ಮಾಡಿರೋದು. ಸೊ ನನಗಂತೂ ಸಕ್ಕತ್ ಇಷ್ಟ ಆಯಿತು. ಮತ್ತು ಅವಳ ಎಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಸೊ ಫೈನಲಿ ಈ ಥರ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಅದು ಹೆಂಗೆ ಮಾಡೋದ್ಲ ಗೊತ್ತಿಲ್ಲ, ಬಟ್ ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾಳೆ. ಐಡಿಯಾ ಚೆನ್ನಾಗಿದೆ. ಅದು ಬಿಟ್ಟರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ. ಸೊ ಇದು ಕಬೋರ್ಡು. ಸೊ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಇವಾಗ ಇಷ್ಟು ನೀಟಾಗಿರೋದು ನಮ್ಮಮ್ಮ ಎಲ್ಲ ನೀಟ್ ಮಾಡೋರೆ. ಮೊನ್ನೆನೋ ಎಲ್ಲ ನೀಟಾಗಿ ಸೆಟ್ ಮಾಡೋರೆ. ಸೊ ನಾನು ವೀಡಿಯೋ ಮಾಡ್ತಿರೋದು ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ. ಸೊ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಕ್ಲೀನಾಗಿ ಮಾಡಿಬಿಟ್ಟಿರೋರು. ಸೊ ಹೇಳ್ದಂಗೆ ನಮ್ಮಮ್ಮ ಎಲ್ಲ ಆಚೆ ಹೋಗೋರೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಗೈಸ್ ನಿಮಗೆ ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಸ್ಕ್ರೀನೆಲ್ಲ ತೆಗೆದ್ಬಿಡ್ತೀನಿ. ಗೈಸ್ ಈ ಮನೇಲಂತೂ ಸಖತ್ ಬೆಳಕಿದೆ. ನಾವು ಇದ್ದಿದ್ದ ಮನೆಯಲ್ಲಿ ಸ್ವಲ್ಪ ಅಂದರೆ ಹಳೆ ಮನೇಲಿ ಇದ್ವಲ್ಲ, ಅದ್ರಲ್ಲಿ ಅಷ್ಟೊಂದು ಬೆಳಕಿರಲಿಲ್ಲ. ಬಟ್ ಇಲ್ಲಂತೂ ಸಖತ್ ಬೆಳಕಿದೆ. ಸೊ ಇದು ಇನ್ನೊಂದು ರೂಮು ನೋಡ್ಕೊಬಿಡಿ. ಸೊ ಅದೇ ಹೇಳಿದ್ನಲ್ಲ, ನೀಟಾಗಿ ನಮ್ಮ ಅಮ್ಮ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡೋರು ಒಂದು ರೌಂಡು. ಸೊ ಇದೆಲ್ಲ ಸಜ್ಜಾನೆಲ್ಲ ಈ ಥರ ಮಾಡಿಸಿದ್ದಾರೆ, ಥರ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಇಲ್ಲೆಲ್ಲ ಬರೀ ಪಾತ್ರೆಗಳೇ ಇರೋದು. ನಾನೇ ಹತ್ಬಿಟ್ಟು ಕ್ಲೀನ್ ಮಾಡಿದ್ದೆ. ಅಂದರೆ ನೀವು ನೋಡಿರ್ತೀರ ವೀಡಿಯೋದಲ್ಲಿ, ಅದೆಲ್ಲ ಮೂಟೆಗಳು. ಸೊ ಅಂದರೆ ಬೇಡದಿರೋದೇ ಜಾಸ್ತಿ ಇದೆ ನಮ್ಮ ಮನೇಲಿ. ಸೊ ಯೂಸೇ ಮಾಡಲ್ಲ, ಅದನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಸುಮ್ಮನೆ ಎಲ್ಲ ಮೇಲೆ ಇಟ್ಟಿದ್ದಾರೆ, ಶೋಗೆ ಇಟ್ಟಿರೋದು ಅಷ್ಟೇ ಅದು. ಸೊ ಅದು ಸ್ವಲ್ಪ ಕವರ್ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಕಾಣಿಸ್ತಿದೆ. ಇಲ್ಲ ಅಂದರೆ ಫುಲ್ಲು ಕಸ ಥರ ಕಾಣಿಸಿರೋದು ನೋಡಿ, ಈ ಥರ ಇದೆ ಗೈಸ್. ಆಮೇಲೆ ನಮ್ಮ ಮನೆಯಲ್ಲಿ 2 ವಾಶ್ರೂಮ್ ಇದೆ. ಸೊ ಫಸ್ಟ್ ಒಂದು ನಿಮಿಷ ಇರಿ. ಹಾಂ ಗೈಸ್, ನಮ್ಮ ಮನೇಲಿ 2 ವಾಶ್ರೂಮ್ ಇದೆ. ಸೊ ಒಂದು ಅಟ್ಯಾಚ್ ಬಾತ್ರೂಮು. ಸೊ ಇನ್ನೊಂದು ನಾರ್ಮಲ್ ಇಂಡಿಯನ್. ಹೋಮ್ ಟೂರ್ ಮುಗೀತು. ಇಷ್ಟೇ ಚಿಕ್ಕದು ಸ್ವಲ್ಪ ಮನೆ ನಮ್ಮದು. ಸೊ ಇದು ನಮ್ಮ ಅಕ್ಕನ ರೂಮು, ಇದು ನಮ್ಮ ಅಮ್ಮನ ರೂಮು. ಸೊ ನನ್ನ ರೂಮ್ ಗೊತ್ತಾ ನಿಮ್ಗೆ ಎಲ್ಲಿ ಅಂತ? ಇದೇ ನನ್ನ ರೂಮು. ಬಟ್ ಇವರೇ ಇರ್ತಾರೆ ಜಾಸ್ತಿ ಇಲ್ಲಿ ನೋಡಿ, ಇವರಿಬ್ಬರೇ ಅವರೇ ಇಲ್ಲಿ. ಸೊ ಇದೇ ನನ್ನ ರೂಮ್. ಏನು ಮಾಡೋಕ್ಕಾಗಲ್ಲ ಗೈಸ್. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಪ್ರಾಬಬ್ಲಿ ನಾವು ನೆಕ್ಸ್ಟ್ ಮನೆ ಚೇಂಜ್ ಮಾಡೇ ಮಾಡ್ತೀವಿ. ದೊಡ್ಡ ಮನೆಗೆ ಹೋಗ್ತೀವಿ. ಸೊ ನಾವು ಕುತ್ಕೊಂಡು ಸ್ವಲ್ಪ ವರ್ಷ ಆದಮೇಲೆ ನೋಡಿದ್ರು ಒಂದು ಮೆಮೊರೀಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ನಮ್ಮ ಪ್ಲ್ಯಾನ್ ಇರೋದು ನೆಕ್ಸ್ಟ್ ಏನಾದರೂ ಬೇರೆ ಮನೆಗೆ ಹೋಗ್ತೀವಿ ಅಂದರೆ ಅದು ನಮ್ಮ ಸ್ವಂತ ಮನೆಗೆ ಹೋಗಬೇಕು ಅಂತ ಇರೋದು ಪ್ಲ್ಯಾನು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ. ಸೊ ನಾವು ಆದಷ್ಟು ಟ್ರೈ ಮಾಡ್ತಾಯಿದ್ದೀವಿ. ಸೊ ಪ್ಲ್ಯಾನಿಂಗ್ ಎಲ್ಲ ನಡೀತಾ ಇದೆ. ಸೊ ನೋಡುವ ಏನಾಗುತ್ತೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಆಮೇಲೆ ಇನ್ನೊಂದು ವಿಷಯ, ನಾನು ಹೋದ ತಿಂಗಳು ಇಷ್ಟೊತ್ತಲ್ಲಿ, ಸೊ ಇವತ್ತು 15 ಅನಿಸುತ್ತೆ ಡೇಟು, ಜೂನ್ 15. ಸೊ ಲಾಸ್ಟ್ ಮಂತು ಮೇ 15 ನಾನು ಬ್ಯಾಂಗ್ಳೂರಲ್ಲಿದ್ದೆ. ಸೊ ಎಷ್ಟು ಬೇಗ ಒಂದು ತಿಂಗಳು ಆಗೋಯ್ತು ಅಂತಂದರೆ, ಸೊ ನನಗೆ ನಂಬೋಕೆ ಆಗ್ತಿಲ್ಲ. ಸೊ ಒಂದು ತಿಂಗಳು ಇಷ್ಟು ಬೇಗ ಆಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೀನಿ ನಾನು. ಸೊ ಟೈಮ್ ಎಷ್ಟು ಬೇಗ ಪಾಸ್ ಆಗ್ತಿದೆ ಅಂತಂದರೆ, ಸೊ ಏನಾದರೂ ಒಂದು ಮಾಡಲೇಬೇಕು ಲೈಫಲ್ಲಿ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಏನಾದರೂ ಒಂದು ಮಾಡ್ತೀನಿ, ಬಟ್ ಅದು ಸ್ವಲ್ಪ ಟೈಮ್ ತೊಗೋಬೋದು. ನಾನು ಎಲ್ಲದರಲ್ಲೂ ಟ್ರೈ ಮಾಡ್ತಾಯಿದ್ದೀನಿ. ಸೊ ಸುಮ್ಮನೆ ಅಂತೂ ಕೂತಿಲ್ಲ. ಸೊ ಟ್ರೈ ಮಾಡಿದೆ ಅಂತೂ ಕೂತಿಲ್ಲ. ಸೊ ಎಲ್ಲದರಲ್ಲೂ ಟ್ರೈ ಮಾಡ್ತಾಯಿದ್ದೀನಿ. ಸೊ ಯಾವಾಗ ಕ್ಲಿಕ್ ಆಗುತ್ತೋ ಗೊತ್ತಿಲ್ಲ, ಆದಷ್ಟು ಬೇಗ ಆಗುತ್ತೆ ಅಂತ ನಂಬಿಕೆ ಇದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಡೈಲಿ ಬ್ಲಾಗ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಡೈಲಿ ಆಗಲಿಲ್ಲ ಅಂದರೂ ವಾರಕ್ಕೊಂದು 3 ವೀಡಿಯೋಸ್ ಆದರೂ ಬಿಟ್ಟೇ ಬಿಡ್ತೀನಿ. ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ ಡೈಲಿ ಬ್ಲಾಗ್ ಹಾಕೋಕ್ಕೆ. ಸೊ ನಿಮ್ಗಳ ಸಪೋರ್ಟ್ ಸ್ವಲ್ಪ ಇದೆ ನನಗೆ. ಸೊ ನಾನು ಆದಷ್ಟು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ನೋಡಿ ಗೈಸ್, ಅವ್ನು ಮಲಗಿರೋ ಸ್ಟೈಲ್ ನೋಡಿ ಗೈಸ್. ನಮ್ಮ ಮನೇಲಿ ಇವನಿಗೆ ಪ್ರೀತಿ ಜಾಸ್ತಿ ನಮಗಿಂತ. ದಡಿಯ ಗೈಸ್ ಇವನು ಹೆಂಗೋ ನೋಡಿ, ಇವಳು ಒಂಥರ. ಬಟ್ ಇವನೇ ಇಷ್ಟ ಎಲ್ಲರಿಗೂ ಗೈಸ್. ಅವನೇನು ಸುಮ್ಮನೆ ಸಾಮಾನ್ಯವಾಗಿ ತಗೋಬೇಡಿ, ಇವನಿಗೆ ಫ್ಯಾನ್ಸ್ ಇದ್ದಾರೆ ಗೈಸ್. ಒಂದು 10 ಜನ ಬರ್ತಾರೆ ಡೈಲಿ ಇವನ್ನ ನೋಡೋಕ್ಕೆ. ಡೈಲಿ ಬಂದು ಇವನ್ನ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಇವನಿಗೆ ಬಿಸ್ಕೆಟು, ಬನ್ನು ಎಲ್ಲ ಹಾಕ್ತಾರೆ ಗೈಸ್.
ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಅಣ್ಣಂಗೆ. ಮತ್ತು ಬೇರೆ ಬೈಕ್ಗಳೆಲ್ಲ ಯಾರಾದರೂ ಮುಟ್ಟಕ್ಕೆ ಬಂದರೆ ಎದುರ್ಕೊಂಡು ಓಡ್ಬಿಡುತ್ತೆ. ಇವ್ನು ಹಂಗಲ್ಲ, ಅವ್ರು ಮುಟ್ತಾ ಇದ್ರೆ ಹಂಗೆ ಕೆಳಗಡೆ ದಬಾಕೊಬಿಡ್ತಾನೆ. ಸೊ ಯಾರಾದರೂ ಹೆಂಗಾದರೂ ಮುಟ್ಲಿ ಅಂತ ಸುಮ್ಮನೆ ಬಿದ್ದಿರ್ತಾನೆ ಹಂಗೇನೆ. ಸೊ ಗೈಸ್ ತುಂಬ ಫ್ರೆಂಡ್ಲಿ ಇವನು. ಎದೋಳು ಒಂದ್ಸಲ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ.